ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಪಾಲಕ್‌ದಿಂದ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಪಾಲಕ್‌ದಿಂದ ಸುಮಾರು ರೆಸಿಪಿಗಳನ್ನ ನೀವು ಮಾಡ್ಕೊಂಡಿರ್ಬೋದು. ಇವತ್ತು ನಾನು ಪಾಲಕ್ ಸೊಪ್ಪನ್ನು ಸೋಸ್ಬಿಟ್ಟು, ತೊಳೆದ್ಬಿಟ್ಟು ತೊಗೊಂಡೀನಿ ರೀ. ಆದಷ್ಟು ಎಳೆಯ ಪಾಲಕ್ ಸೊಪ್ಪನ್ನು ತೊಗೊರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಈ ಪಾಲಕ್ ಸೊಪ್ಪನ್ನು ಫಸ್ಟ್ ಏನು ಮಾಡ್ತೀನಿ ರೀ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಪಾಲಕ್ ಪನ್ನೀರ್ ಅದು ಮಾಡ್ಕೊಂಡಿರ್ತೀರಿ, ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟಿ ಅದ ರೀ. ನೋಡಿ, ಈಗ ಇದನ್ನೇನು ಮಾಡ್ತೀನಿ, ಪಾಲಕನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಈ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಪಾಲಕ್ನು ತುಂಬಾ ಐರನ್ ಇರುವಂಥದ್ದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ, 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಈಗ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ಭಾಳ ನೀರು ಹಾಕಬೇಡ್ರಿ, ಗಟ್ಟಿ ಪೇಸ್ಟ್ ಆಗಬೇಕು, ಅಷ್ಟನ್ನೇ ನೀರನ್ನು ಹಾಕೋರಿ. ನೋಡಿ, ಈಗ ಇದನ್ನೇನು ಮಾಡ್ತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೋಡಿ, ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿರೋದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲನವರು ನೀವು ಸ್ಕಿಪ್ ಮಾಡಿ ಶುಂಠಿಯನ್ನಾದ್ರೂ ಹಾಕೋಬೋದು ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. 1 ಬಟ್ಲಾಗಷ್ಟೇ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲ ಮೈದಾ ಬೇಡ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ರೆ ನೀವು ಇದನ್ನು ಕಂಪ್ಲೀಟಾಗಿ ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋಬೋದು. ಅವಾಗ 2 ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ಹಾಕಿರಿ. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇದಕ್ಕೆ ನೀರು ಜಾಸ್ತಿ ಹತ್ತಲ್ಲ, 1 ಸ್ಪೂನೋ 2 ಸ್ಪೂನ್ ಅಷ್ಟೇ ಹತ್ಬೋದು. 2 ಬಟ್ಲ ಹಿಟ್ಟು ಸಾಕಾಗ್ತದೆ ರೀ. ಇದನ್ನು ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕ್ರಿ. ಇಲ್ಲ ನೀವು ಜಾಸ್ತಿ ನೀರು ಹಾಕಿ ರುಬ್ಬಿದ್ರಂದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನಾನು ಆ ಮಿಕ್ಸಿ ಜಾರಿಗೆ ಒಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಹಿಟ್ಟಿನಲ್ಲಿ 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನಾದ್ರೂ ತೊಗೋಬೋದು. ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಚ್ತೀನಿ ರೀ. ಎಣ್ಣೆ ಹಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಹಿಟ್ಟು ಏನಾಗಲಿ ರೀ, ನೆನೆಲಿ ರೀ. ಅನ್ಕತಕ ಏನು ಮಾಡ್ತೀನಿ, ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಬೌಲ್ಗೆ ನಾನಿಲ್ಲಿ ಒಂದು 5 ಸ್ಪೂನ್ ಆಗಷ್ಟೇ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೊಂದು 5 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಟ್ಟು ಕಲಸಿ ಒಂದು ಸ್ಲರಿಯನ್ನು ರೆಡಿ ಮಾಡ್ಕೊತೀನಿ ನೋಡಿರಿ. ನೋಡಿ, ಎಣ್ಣೆ ಬೇಡ ಅಂದ್ರೆ ನೀವು ಇಲ್ಲಿ ಏನು ಮಾಡ್ಬೋದು, ತುಪ್ಪನೂ ಹಾಕೋಬೋದು ರೀ. ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ಏನು ಮಾಡಿರಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಇಲ್ಲೂ ನೀವು ಮೈದಾ ಹಿಟ್ಟು ಬೇಡ ಅಂದರೆ ಇಲ್ಲೂ ನೀವೇನು ಮಾಡ್ಬೋದು, ಗೋಧಿ ಹಿಟ್ಟನ್ನು ಬಳಸ್ಬೋದು ನೋಡಿರಿ. ನೋಡಿ, ಈಗ ಸ್ಲರಿಯನ್ನು ರೆಡಿ ಮಾಡ್ಕೊಂಡಿನಿ, ಯಾವುದೇ ರೀತಿ ಗಂಟಿಲ್ಲ ನೋಡಿರಿ. ಇದೇ ರೀತಿಯೇ ಇರ್ಬೇಕು ನೋಡಿರಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ಎಣ್ಣೆ ಹಾಕಿ ತೆಳುವೂ ಮಾಡಬಾರ್ದು ರೀ. ಈಗ ಒಂದು ಚಟ್ನಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ, 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಶೇಂಗಾನ ಹಾಕ್ತಾಯಿದ್ದೀನಿ. ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ ರೀ. ಶೇಂಗಾ 3 ಫ್ರೈ ಆಗಲಿ ರೀ ಎಣ್ಣೆಲಿ. ಫ್ರೈ ಆದಮೇಲೆ ಒಂದು 3 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಟೊಮ್ಯಾಟೊ ಖಾರವಾಗಿರುವಂಥ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. 2 ಒಣಮೆಣಸಿನ್ಕಾಯನ್ನು ಹಾಕಿದ್ದೀನಿ ರೀ ನಾನು. ನೋಡಿ, ಲೈಟಾಗಿ ಏನಾಗಲಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕಲರ್ ಚೇಂಜ್ ಆಗಲಿ ರೀ. ಕಲರ್ ಚೇಂಜ್ ಮೇಲೆ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕೋಬೋದು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಈರುಳ್ಳಿ ಸ್ಲೈಟಾಗಿ ಕಲರು ಚೇಂಜ್ ಆಗಲಿಕ್ಕೆ ನೋಡಿ, ಈಗ ಸಾಫ್ಟ್ ಆಗ್ಯದ್ರಿ, ಸ್ವಲ್ಪ ಕಲರ್ನು ಚೇಂಜ್ ಆಗ್ಯದ. ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಅದನ್ನು ದಪ್ಪಾಗಿಯೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಈರುಳ್ಳಿ ಎಣ್ಣೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕೊಳ್ಳೋಣ ರೀ. ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಟೊಮ್ಯಾಟೊ ಇನ್ನೂ ಏನಾಗ್ತದೆ, ಬೇಗನೆ ಸಾಫ್ಟ್ ಆಗಿಬಿಡ್ತದೆ. ನೋಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ 5 ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ. ಟೊಮ್ಯಾಟೊ ಈರುಳ್ಳಿ ತುಂಬ ಸಾಫ್ಟ್ ಆಗಿರ್ತದೆ ರೀ. ಮಧ್ಯಕ್ಕೆ ನೀವು ಒಂದ್ಸಲ ತೆಗೆದುಬಿಟ್ಟು ಮಿಕ್ಸ್ ಮಾಡಿ ಮತ್ತೂ ಮುಚ್ಬೋದು ನೋಡಿರಿ. ನೋಡಿ, ಈಗ ಈರುಳ್ಳಿ ಟೊಮ್ಯಾಟೊ ಎಲ್ಲ ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ಏನಾಗಿರ್ತದೆ, ಬೇಗನೆ ಸಾಫ್ಟ್ ಮಾಡ್ತದೆ ರೀ. ನೋಡಿ, ಎಲ್ಲನೂ ಸಾಫ್ಟ್ ಆಗ್ಯದ್ರಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಸ್ವಲ್ಪ ಫಸ್ಟ್ ಅರಿಶಿನ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದೇನು ಜಾಸ್ತಿ ಖಾರ ಇಲ್ಲ ರೀ. ಖಾರ ಇರೋದಿತ್ತಂದ್ರೆ ನೀವು ನೋಡಿಬಿಟ್ಟನೆ ಹಾಕೋರಿ. ಈಗ ಅದನ್ನು ಖಾರ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿಟ್ಟನೆ 1 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ರೀ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋತೀನಿ ನಾನು. ನೋಡಿರಿ, ಈಗ ಆರ್ಯದ್ರಿ. ತೆಂಗಿನಕಾಯಿ ಇಲ್ದೇ ಅಥವಾ ಕೊಬ್ಬರಿ ಇಲ್ದೇ ಮಾಡ್ಕೊಳ್ಳೋಂಥ ಈರುಳ್ಳಿ ಟೊಮ್ಯಾಟೊ ಚಟ್ನಿ ತುಂಬ ಟೇಸ್ಟಿಯಾಗಿರ್ತದೆ ರೀ, ಹುಳಿ ಖಾರವಾಗಿ. ನೋಡಿ, ಇದಕ್ಕೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಿಮಗೆ ಎಷ್ಟು ಚಟ್ನಿ ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಬಿಟ್ಟು ನೀರು ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀವು ನುಣ್ಣಗೆ ರುಬ್ಕೊಂಡು ತೊಗೊರಿ. ನೋಡಿ,
ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ಈ ಚಟ್ನಿ ಇದ್ರ ಜೊತೆ ಅಷ್ಟೇ ಅಲ್ಲ, ನೀವು ಇಡ್ಲಿ, ದೋಸೆ, ಪಡ್ಡು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ಚಟ್ನಿಯನ್ನು ಒಂದ್ಸಲ ಖಂಡಿತನೂ ಟ್ರೈ ಮಾಡಿರಿ, ತುಂಬ ಟೇಸ್ಟಿಯಾಗಿರ್ತದೆ. ಬಿಸಿ ಬಿಸಿ ಅನ್ನಕ್ಕೆ ಏನೂ ಬೇಡ, ಅನ್ನ ಚಟ್ನಿನೂ ತುಪ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ತಿನ್ಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ಇಂಗಿನ ಒಗ್ಗರಣೆಯನ್ನು ಹಾಕಿದ್ದೀನಿ ನೋಡಿರಿ. ನೋಡಿ, ಟೇಸ್ಟಿಯಾಗಿರುವಂಥ ಖಾರ ಈರುಳ್ಳಿ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಒಂದ್ಸಲ ನೀವು ದೋಸೆ, ಇಡ್ಲಿ, ಪಡ್ಡು ಜೊತೆನೋ ಅಥವಾ ಬಿಸಿ ಅನ್ನಕ್ಕಾದ್ರೂ ಇದನ್ನು ಟ್ರೈ ಮಾಡಿ ನೋಡಿರಿ. ಈಗ ಚಟ್ನಿನೂ ರೆಡಿ ಆಗ್ಯದ, ಸೈಡಿಗೆ ಇಡ್ತೀನಿ. ಈಗ ಹಿಟ್ಟನ್ನು ನೆಂದಿರ್ತದೆ ರೀ, ಹಿಟ್ಟನ್ನು ತೊಗೊಳ್ಳೋಣ. ನೋಡಿ, ಹಿಟ್ಟು ನೆಂದದ್ರಿ. ಈಗ ನಾನು ಉಳ್ಳಿಯನ್ನು ತೊಗೋತಾ ಇದ್ದೀನಿ. ಇವತ್ತು ನಾನೇನು ಮಾಡ್ತಾಯಿದ್ದೀನಿ, ಪಾಲಕ್ ಸೊಪ್ಪದಿಂದನೇ ಪರೋಠಾನ 2 ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಈಸಿನ ನೀವು ಆ ರೀತಿ ಮಾಡ್ಕೋಬೋದು. ತುಂಬ ಪದರ ಆಗಿರುವಂಥ ಪರಾಠ ರೀ ಇವು. ನೋಡಿ, 2 ಉಳ್ಳಿಯನ್ನು ತೊಗೋತೀನಿ ರೀ ನಾನು. ಚಪಾತಿಗೆ ಎಷ್ಟು ತೊಗೋತಿರಲ್ಲ ಅಷ್ಟೇ ತೊಗೋರಿ. ಆದರೆ ಚಪಾತಿ ಹಿಟ್ಟು ಕಲಸಷ್ಟ ಮೆತ್ತ ಕಲಿಸ್ಬಾರ್ದು ರೀ. ಸ್ವಲ್ಪ ಇದನ್ನು ಏನು ಮಾಡಬೇಕು, ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಈಗ ಇದನ್ನು ಲಟ್ಟಿಸ್ಬಿಟ್ಟು ತೊಗೋತೀನಿ. ನೋಡಿ, ಆದಷ್ಟು ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋಬೇಕ್ರಿ. ದಪ್ಪ ಲಟ್ಸ್ಕೊಬೇಡ್ರಿ. ಎಷ್ಟು ಆಗ್ತೈತಲ್ಲ ಅಷ್ಟು ಏನು ಮಾಡಿರಿ, ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋರಿ. ನಾನು ಪದರಾಗಿ ಮಾಡೋಕ್ಕೆ ನಾನು 2 ರೀತಿ ಮಾಡ್ತೀನಿ. ನಿಮಗೆ ಯಾವ್ದು ಈಸಿ ಅಥವಾ ಯಾವ್ದು ಇಷ್ಟ ಅಲ್ಲ, ನೀವು ಆ ರೀತಿನೂ ಏನು ಮಾಡ್ಬೋದು, ಮಾಡ್ಕೋಬೋದು. ಅಥವಾ ನೀವು ಯಾವ ರೀತಿ ಪಾಲಕ್ ಸೊಪ್ಪಿನ ಪರೋಠಾನ ಮಾಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಈಗ ಎಷ್ಟು ತೆಳುವಾಗಿಯೇ ಲಟ್ಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಆಗ್ತೈತಲ್ಲ, ನಿಮಗೆ ಎಷ್ಟು ದೊಡ್ಡ ಲಟ್ಸಕ್ಕೆ ಬರಲಿಲ್ಲ ಅಂದ್ರೆ ಉಳ್ಳಿ ಸಣ್ಣದು ಹಿಡಿದು ನೀವೇನು ಮಾಡಿರಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಿಮಗೆ ಎಷ್ಟು ಲಟ್ಸಕ್ಕೆ ಬರ್ತದಿಲ್ಲ ಅಷ್ಟನ್ನು ಲಟ್ಟಿಸ್ರಿ. ಈಗ ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೊಂಡಿನಿ. ಈಗ ಸ್ಲರಿ ಏನು ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಏನು ಮಾಡೋದ್ರೆ ಇದಕ್ಕೆ ಒಂದು ಲೇಯರ್ ತೆಳುವಾಗಿ ಈ ರೀತಿ ಹಚ್ಕೋಬೇಕು. ನೋಡಿರಿ, ಯಾವ ರೀತಿ ಪದರ ಬರ್ಬೇಕಂದ್ರೆ ನಾನು ಯಾವ ರೀತಿ ಮಡಿಸ್ತಾ ಇದ್ದೀನಿ ಅಥವಾ ಫೋಲ್ಡ್ ಮಾಡ್ತಾಯಿದ್ದೀನಿ, ನೀವು ನೀಟಾಗಿ ತೊಗೋರಿ. ಅದರ ಪ್ರತಿ ಸಲ ಮಡಿಸಿದಾಗೂ ಆ ಸ್ಲರಿಯನ್ನು ಹಚ್ಚಬೇಕು ನೋಡಿರಿ. ಆವಾಗಷ್ಟೇ ಅದು ಏನಾಗ್ತದೆ, ಬಿಡ್ತದೆ ರೀ. ನೋಡಿ, ಇದನ್ನು ನೀಟಾಗಿ ನೋಡ್ಕೊರಿ. ಇದೇ ರೀತಿಯೇ ಮಾಡಿರಿ. ತುಂಬ ಪದರ 2 ರೀತಿ ತೋರಿಸ್ತೀನಿ ನೋಡಿ. ಅದರ ಪ್ರತಿ ಬಾರಿ ಇದನ್ನು ಮಡಿಸಿದಾಗ ಈ ರೀತಿ ಅದು ಹಿಟ್ಟು ಮತ್ತು ಎಣ್ಣೆನ ಏನು ಕಲಸಿವಲ್ರಿ, ಕಲಸಿ ಸ್ಲರಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಾಡ್ಬೇಕು ನೋಡಿರಿ, ಹಚ್ಚಬೇಕು. ನೋಡಿ, ಈ ರೀತಿನ ಒಂದು ಫೋಲ್ಡ್ ಮಾಡಿ ಲಟ್ಟಿಸ್ಕೋಬೋದು. ಈಗ 2 ರೆಡಿ ಮಾಡ್ಕೊಂಡಿದ್ದೀನಿ, ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಇನ್ನೊಂದು ರೀತಿಯೂ ಒಂದು ರೀತಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಆದರೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಲಟ್ಸೋ ಮುಂದೆ ನೀವು ಜಾಸ್ತಿ ಭಾರ ಹಾಕಿ ಲಟ್ಟಿಸ್ಬಾರ್ದು ರೀ. ಸಾವಕಾಶನೇ ಲಟ್ಟಿಸ್ಬೇಕು. ಅಂದರೆ ಜಾಸ್ತಿ ಭಾರ ಹಾಕಬೇಡ್ರಿ. ಭಾರ ಹಾಕಿರಿ ಅಂದರೆ ಏನಾಗ್ತೈತಿ, ಅವಾಗ ಪದರಗಳು ಬಿಡೋದಿಲ್ಲ ರೀ ಅವು. ನೋಡಿ, ಆಲ್ರೆಡಿ ತವೆನೂ ಕಾಯ್ದಿತ್ತು. ನೋಡಿ, ಎಣ್ಣೆನೋ ತುಪ್ಪನೋ ಯಾವ್ದು ಬೇಕಾದ್ರೆ ನೀವು ಹಚ್ಚಿ ಬೇಯಿಸ್ಬಿಟ್ಟು ತೊಗೋರಿ. ನೋಡಿ, ಈಗ ನೋಡಿರಿ, ಇಲ್ಲೇ ಪದರ ಬಿಡಾತೈತಲ್ಲ, ನಿಮಗೆ ಗೊತ್ತನೇ ಆಗ್ತೈತಿ. ಈಗ ಇದನ್ನು ಬೇಯಿಸ್ಬಿಟ್ಟು ಅನ್ಕತಕ್ಕ ಸೈಡಿಗೆ ತೆಗೆದಿಡ್ತೀನಿ. ಇನ್ನೊಂದು ರೀತಿನೂ ಪದರಾಗಿ ಮಾಡ್ಲಿಕ್ಕೆ ಇನ್ನೊಂದು ರೀತಿನೂ ತೋರಿಸ್ತೀನಿ ನೋಡಿರಿ. ನೋಡಿ, ಈಗ ಇದನ್ನು ಬೇಯಿಸಿ ನೋಡಿ. ಫಸ್ಟನ್ನು ನಾನು ತುಂಬ ಲಟ್ಸು ತೋರಿಸೋದು ಬೇಡ, ವಿಡಿಯೋ ದೊಡ್ಡದಾಗ್ತದೆ. ಲಟ್ಸಿದ್ದನ್ನೇ ತೊಗೊಂಡಿದ್ದೀನಿ. ಆದರೆ ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅದು ಇದನ್ನು ಅಂತ ರೀತಿ ತೋರಿಸ್ತೀನಿ ನೋಡಿರಿ. ಇದಕ್ಕೂ ಏನು ಮಾಡೀನಿ ರೀ, ಅದು ಹಿಟ್ಟು ಎಣ್ಣೆ ಸ್ಲರಿ ಏನು ರೆಡಿ ಅದಲ್ಲ ಅದನ್ನು ಹಚ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನು ಈ ರೀತಿ ಪಿಜ್ಜಾ ಕಟ್ರೋ ಅಥವಾ ಚಾಕು ತೊಗೊಂಡು ಈ ರೀತಿ ಕಟ್ ಮಾಡಿಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ತುಂಬ ಈಸಿ ಅದ, ತುಂಬ ಪದರಾಗಿ ಬರ್ತದೆ ನೋಡಿ. ಈ ರೀತಿ ಏನು ಮಾಡ್ಬೇಕ್ರಿ ನೀವು ನೋಡಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಲೇಯರ್ ಇಟ್ಕೊಂಡು ಸುತ್ತಬಿಟ್ಟು ತೊಗೋತೇನಿಲ್ಲ, ಇದೇ ರೀತಿ. ಈಗ ನೋಡಿ, ನಿಮಗೆ ಇಲ್ಲಿ ಎಷ್ಟು ಲೇಯರ್ ಕಾಣ್ತಾವಲ್ಲ ಅಷ್ಟು ಲೇಯರ್ ಪದರ ತಾನಾಗೇ ಬಿಡ್ತಾವೆ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣೋದಿಲ್ಲ. ಇದೇ ರೀತಿಯೇ ಪದರಾಗಿಯೇ ಬರ್ತದೆ ನೋಡಿರಿ. ಈ ರೀತಿ ಮಾಡಿನೂ ನೀವೇನು ಮಾಡ್ಬೋದು, ಲಟ್ಟಿಸ್ಬಿಟ್ಟು ತೊಗೋಬೋದು. ನಾನು ಇದನ್ನು ಒಂಥರ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನಾನು ಟೋಟ್ಲಿ 2 ರೀತಿ ಮಡಿಸಿ ಅಥವಾ ಈ ರೀತಿ ಸುತ್ತಿ ಲಟ್ಟಿಸೋದನ್ನು ತೋರಿಸಿದ್ದೀನಿ ನೋಡಿ. ತುಂಬ ಪದರಾಗಿರುವಂಥ ಪಾಲಕ್ ಸೊಪ್ಪಿನ ಪರೋಟ ಬರ್ತಾವೆ ನೋಡಿರಿ. ಆದರೆ ಈ ರೀತಿ ಮಡಿಚಿ ಲಟ್ಸೋ ಮುಂದೆ ಹೇಳಿದ್ದೀನಲ್ಲ, ತುಂಬ ಭಾರ ಹಾಕಿ ಲಟ್ಟಿಸ್ಬಾರ್ದು ರೀ ಯಾವಾಗಲೂ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಎಣ್ಣೆ ತುಪ್ಪ ಯಾವುದನ್ನಾದರೂ ಹಚ್ಚಿರಿ ನೋಡಿ. ತುಂಬ ಹೆಲ್ದಿ ಮತ್ತು ನೀವು ಐರನ್ ರಿಚ್ ರೆಸಿಪಿ ಅಂತಲೂ ಕರಿಬೋದು ನೋಡಿರಿ. ಇದು ನೋಡಿ, ಒಮ್ಮೆ ಬೇಯಿಸಿರೋದನ್ನೇ ತೋರಿಸ್ತೀನಿ ನೋಡಿರಿ. ನೋಡಿ, ಈಗ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗೇನು ಮಾಡೋಣ್ರಿ, ಪ್ಲೇಟನ್ನು ರೆಡಿ ಮಾಡ್ಕೊಳ್ಳೋಣ್ರಿ. ನೋಡಿ, ಇಲ್ಲೇ ಗೊತ್ತಾಗತ್ತೈತೆ ನಿಮ್ಗೆ ಎಷ್ಟು ಪದರಾಗಿ ನಾನು ತೋರಿಸ್ತೀನಿ ನೋಡಿರಿ. ನೋಡಿ, 2 ರೀತಿ ತೊಗೊಂಡಿದ್ದೀನಿ, 2 ರೀತಿ ತೋರಿಸ್ತೀನಿ ನೋಡಿರಿ. ನೋಡಿ,
ಮೈದಾ ಹಿಟ್ಟು ಬೇಡ ಅಂದ್ರೆ ನೀವು ಇದನ್ನು ಕಂಪ್ಲೀಟಾಗಿ ಗೋಧಿ ಹಿಟ್ಟಿನಲ್ಲೇ ಮಾಡ್ಕೊರಿ. ನೋಡಿ ಎಲ್ಲ ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದದ. ಇದನ್ನು ತೋರಿಸ್ತೀನಿ ನೋಡಿರಿ. ನೋಡಿ ಲಚ್ಚ ಪರಾಟ ಹತ್ತಿರೋ ಏನತ್ತಿರೋ ನೋಡಿರಿ ಎಷ್ಟು ಪದರಾಗಿ ಈ ರೀತಿ ಈಸಿಯಾಗಿನೂ ಮಾಡ್ಕೋಬೋದು. ಈ ಪರಾಟ ಜೊತೆ ಆ ಈರುಳ್ಳಿ ಟೊಮ್ಯಾಟೊ ಖಾರ ಖಾರ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಇಲ್ಲಾಂದ್ರೆ ನಿಮಗೆ ಯಾವ್ದು ಇಷ್ಟನ ನೀವು ರಾಯ್ತಾ ಇಷ್ಟ ಅಂದರೆ ಅದನ್ನು ಮಾಡ್ಕೋಬೋದು. ನಾನು ಈ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿ ಮಾಡಿ ತೋರಿಸಿದ್ದೀನಿ. ನೋಡಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ ರೆಡಿ ಆಗ್ಯದ ರೀ. ಅಥವಾ ನೋಡಿರಿ ಎಷ್ಟು ಪದರ ಪದರಾಗಿ ಬಂದೈತೆ. ನೀವು ಯಾವ ರೀತಿ ಪಾಲಕ್ ಸೊಪ್ಪಿನ ಪರಾಠ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಪಾಲಕ್ ಸೊಪ್ಪಿನ ಪರಾಠ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಬರಿಬೇಡ್ರಿ. ನಿಮಗೆ ಯಾವುದೇ ಥರದ ಮತ್ತು ಉತ್ತರ ಕರ್ನಾಟಕದ ರೆಸಿಪಿಗಳು ಬೇಕಂದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ.